ಒಂದು ಕಡೆ ಜೈಲಿಂದ ರಿಲೀಸ್ ಆದಾಗ ಈ ಕಡೆ ಅವರು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದಾಗ ನಟ ದರ್ಶನ್ ಅವರು ಭಾಳಷ್ಟು ಕುಂಟ್ತಾ ಇದ್ದರು. ಬಳ್ಳಾರಿ ಜೈಲಲ್ಲಿದ್ದಾಗಲೂ ಕುಂಟ್ತಾ ಇದ್ದರು. ನಿನ್ನೆ ಒಂದು ಕಡೆ ಪರ್ಮಿಷನ್ ಸಿಕ್ತವ್ರಿಗೆ ನೀವು ಮೈಸೂರಿಗೆ ಹೋಗಬಹುದು, ಫಾರ್ಮ್ ಹೌಸ್ಗೆಲ್ಲ ನೀವು ಹೋಗ್ಬೋದು, ಮೈಸೂರಿಗೆ ಹೋಗ್ಬೋದು ಅಂತ. ಫಾರ್ಮ್ ಹೌಸ್ ಇವ್ರದ್ದಿದೆ, ಇವ್ರು ಹೋಗಿದ್ದಾರೆ. ಅಲ್ಲಿ ಒಂದು ತಿಂಗಳು ಕೇಳಿದರು, ಅದು 4 ವಾರ ಕೇಳಿದರು, 2 ವಾರಗಳ ಕಾಲ ಅನುಮತಿ ಕೂಡ ಸಿಕ್ಕಿತ್ತು. ಆಸ್ಪತ್ರೆಯಿಂದ ಬರಬೇಕಾದರೂ ಡಿಸ್ಚಾರ್ಜ್ ಆಗಬೇಕಾದರೂ ಈ ಬೇರೊಬ್ಬರ ಹೆಗಲನ್ನು ಆಶ್ರಯಿಸಿಕೊಂಡೇ ದರ್ಶನ್ ನಡೀತಾ ಇದ್ದರು, ಕುಂಟ್ತಾ ಇದ್ದರು. ಬಟ್ ನಿನ್ನೆ ಫಾರ್ಮ್ ಹೌಸ್ಗೆ ಬಂದಂಥ ವೇಳೆಯಲ್ಲಿ ದರ್ಶನ್ ಏನು ಮಾಡ್ತಾರೆ, ಸ್ವಲ್ಪ ಆರಾಮಾಗಿ ನಡೀತಾ ಇರ್ತಾರೆ. ಅಷ್ಟೊಂದು ಕುಂಟ್ತಾ ಇರಲ್ಲ ದರ್ಶನ್ ಅವರು. ಈಗ ಇದ್ದಕ್ಕಿದ್ದಂತೆಯೇ ಇವತ್ತು ಅವರ ವಿಡಿಯೋ ನಾವು ನೋಡ್ತಾ ಇದ್ದೀವಿ. ನೋಡಿದಾಗ ಮತ್ತೆ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿದೆ. ಇಲ್ಲಿ ಇವತ್ತು ವಾಕಿಂಗ್ ಮಾಡಬೇಕಾದ್ರೆ ದರ್ಶನ್ಗೆ ಬೆನ್ನು ನೋವು ಕಾಣಿಸ್ಕೊಂಡಿದೆ. ಸ್ವಲ್ಪ ಕುಂಟ್ತಾನೆ ಇವತ್ತು ನಡೀತಾ ಇದ್ದಾರೆ. ಒಂದು ಕಡೆ ಕುಂಟ್ತಾರೆ, ಒಂದು ಕಡೆ ಬೆನ್ನನ್ನು ಹಿಡ್ಕೊಳ್ತಾ ಇದ್ದಾರೆ. ಈ ಥರ ನಡೆದಾಡ್ತಾ ಇರೋದು ದರ್ಶನ್ ಅಂತ ಹೇಳಿ. ದರ್ಶನ್ ಕುಂಟ್ತಾ ಓಡಾಡ್ತಾ ಇರ್ತಕ್ಕಂಥ ದೃಶ್ಯ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ನಿನ್ನೆ ಸ್ವಲ್ಪ ಚೇತರಿಸ್ಕೊಂಡಂತೆ ಕಾಣಿಸ್ತಾ ಇದ್ರು. ತುಂಬ ಏನು ಕುಂಟ್ತಾ ಇರಲಿಲ್ಲ, ಬೆನ್ನ ಮೇಲೆ ಕೈ ಇಟ್ಕೊಂಡು ನಡೀತಾ ಇರಲಿಲ್ಲ. ಅವರು ಆರಾಮಾಗಿದ್ದರು ಫಾರ್ಮ್ ಹೌಸಲ್ಲಿ. ಆದರೆ ಇವತ್ತು ಇದ್ದಕ್ಕಿದ್ದಂತೆ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿರಬಹುದು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಸದ್ಯ ದರ್ಶನ್ ಇದ್ದಾರೆ. ಇದರಲ್ಲಿ ಈಗ ನಿನ್ನೆ ಅಂತ ಬಂದಾಗ ಇಷ್ಟೊಂದು ಕಾಲನ್ನು ಎಳಿತಾ ಇರಲಿಲ್ಲ, ಈ ಥರ ಎಳಿತಾ ಇರಲಿಲ್ಲ. ಆರಾಮಾಗೇ ಸ್ವಲ್ಪ ಓಡಾಡ್ತಾ ಇದ್ದರು. ಈಗ ಆಲ್ರೆಡಿ ದರ್ಶನ್ ಅವ್ರಿಗೆ ಕಾಲು ವಾಸಿಯಾಗಿದೆ ಅಂತ ಅವರ ಅಭಿಮಾನಿಗಳು ಕೂಡ ಖುಷಿ ಪಡ್ತಾ ಇದ್ದರು. ಬೆನ್ನು ಕಡಿಮೆ ಆಗಿರಬೇಕು, ಅವರು ಸ್ವಲ್ಪ ಕುಂಟ್ತಾ ಇಲ್ಲ, ಈಗ ಸ್ವಲ್ಪ ಆರಾಮಾಗಿದ್ದಾರೆ ಅಂತ. ಇದು ನಿನ್ನೆದು ದೃಶ್ಯ. ಇದು ಇಲ್ಲಿ ನೋಡ್ತಾ ಇದ್ರಲ್ಲ ರಿಲ್ಯಾಕ್ಸ್ ಮೂಡಲ್ಲಿ. ನೀವು ಈ ಒಂದು ದೃಶ್ಯದಲ್ಲಿ ನೋಡಿದಾಗ ಇದು ನಿನ್ನೆದು ದೃಶ್ಯ. ಇದು ನಿನ್ನೆ ನೋಡಿದಾಗ ಸ್ವಲ್ಪ ಆರಾಮಾಗಿ ನಡೀತಾ ಇದ್ರು ಅವರು. ನಿನ್ನೆ ನೋಡಿದಾಗ ಅವರು ಸ್ವಲ್ಪ ಆರಾಮಾಗಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಆರಾಮಾಗಿದ್ದರು. ಆದರೆ ಇವತ್ತು ಅಂತ ನೀವು ಚೆಕ್ ಮಾಡಿಕೊಂಡಾಗ ಇದು ಇವತ್ತಿನ ವಿಡಿಯೋ. ಈ ಕಡೆ ಇರೋದು, ಸ್ವಲ್ಪ ಆ ಕಡೆ ಬರ್ತಾರೆ, ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ನೀವು ಗಮನಿಸ್ತಿ, ದರ್ಶನ್ ಒಂದು ಮೊದಲಿಗೆ ಫಾರ್ಮ್ ಹೌಸ್ನಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡಲ್ಲಿ ನಿನ್ನೆ ಇದ್ದಂಥ ಮೂಡ್ನ ವಿಡಿಯೋ ಇದು ನಾವಿಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕಂಫರ್ಟಬಲ್ ನಡೀತಾರೆ ಅವರು. ತೀರಾ ಒಂದು 5% ನೋಡಿ, ಸ್ವಲ್ಪ ಆರಾಮಾಗಿ ನಡೀತಾರೆ. ಒಂದೊಂದು 5% ಇದ್ದಿರಬೇಕು ಅನ್ನೋ ಥರ ಕಾಣಿಸುತ್ತೆ ಅಷ್ಟೇ ಕಾಲು ನೋವು. ನೋಡಿ, ಇಲ್ಲಿ ದರ್ಶನ್ ನಡೀತಾರೆ, ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ದರ್ಶನ್ ಅವ್ರು ನೋಡಿದಾಗ ಸ್ವಲ್ಪ ಕಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆರಾಮಾಗಿದ್ದರು ನಿನ್ನೆ. ಇದು ನಿನ್ನೆಯ ದರ್ಶನ್ ಅವರ ನಡಿಗೆಯ ಒಂದು ವಿಡಿಯೋ. ಇದು ಸ್ವಲ್ಪ ಆರಾಮಾಗಿ ನಡೀತಾ ಇರ್ತಾರೆ ಇಲ್ಲಿ. ಆದರೆ ಇವತ್ತು ಅಂತ ಬಂದಾಗ ಇದಕ್ಕಿದ್ದಂತೆ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಇವತ್ತು ಮತ್ತೆ ದರ್ಶನ್ ಅವ್ರಿಗೆ ಕಾಲು ನೋವು ಒಂದು ಕಡೆ ಕಾಣಿಸ್ಕೊಂಡಿದೆ. ಸ್ವಲ್ಪ ಬೆನ್ನ ಮೇಲೂ ಕೈ ಇಟ್ಕೊಂಡೇ ಅವರು ಫಾರ್ಮ್ ಹೌಸ್ನಲ್ಲಿ ಒಂದು ಕಡೆ ಓಡಾಡ್ತಾ ಇದ್ದಾರೆ. ಸಹಾಯ ಕೂಡ ತಗೊಳ್ತಾರಲ್ಲಿ. ಕಾರ್ ಮೇಲೆ ಕೈ ಇಟ್ಕೊಂಡು ಕೂಡ ನಡೀತಿರತಕ್ಕಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ದರ್ಶನ್ ಇರತಕ್ಕಂಥ ಫಾರ್ಮ್ ಹೌಸ್ಗೆ ಬೀಗ ಹಾಕಲಾಗಿದೆ, ಟಾರ್ಪಲ್ ಹೊದಿಕೆ ಕೂಡ ಹಾಕಲಾಗಿದೆ. ಯಾರು ಕೂಡ ವಿಡಿಯೋ ಮಾಡಬಾರದು ಅನ್ನೋ ದೃಷ್ಟಿಯಿಂದ ಬಹುಶಃ ಫಾರ್ಮ್ ಹೌಸ್ಗೆ ಟಾರ್ಪಲ್ ಹಾಕಬಹುದು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೂ ಹೀಗೆ ಮಾಡಿದ್ರು ಪೊಲೀಸರು. ಶಾಮಿಯಾನನೇ ಹಾಕ್ಬಿಟ್ಟಿದ್ರಲ್ಲಿ. ದರ್ಶನ್ ಅವರಿಗೆ ಒಳಗಡೆ ಒಂದೇ ಕಡೆ ಇರೋಕ್ಕಾಗಲ್ಲ, ಅವರು ವಾಕ್ ಮಾಡಬೇಕಾಗತ್ತೆ. ಅರ್ಧ ಗಂಟೆ ಆದರೂ ವಾಕ್ ಮಾಡಬೇಕು. ಸುಮ್ಮನೆ ಅವರು ಸ್ಟೇಷನ್ನು ಆವರಣದಲ್ಲಿ ವಾಕ್ ಮಾಡಬೇಕಾದ್ರೆ ಆಚೆಯಿಂದ ಎಲ್ಲರೂ ಬರ್ತಾರೆ, ಜನ ಮುತ್ಕೊಳ್ತಾರೆ ಅಂತ ಏನು ಮಾಡಿಬಿಟ್ಟಿದ್ರು, ಇಡೀ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯನ್ನು ಏನೋ ಫಂಕ್ಷನ್ ನಡೀತಿರಬೇಕೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು ಆ ಸ್ಟೇಷನ್. ಅವಾಗ ಈ ಫಂಕ್ಷನ್ ಆದಾಗ ಮನೆ ಮುಂದೆ ಟಾರ್ಪಲ್ ಹಾಕ್ತಾರಲ್ಲ, ಆ ಥರ ಕಾಣಿಸ್ತಾ ಇತ್ತು. ಯಾರೂ ಬರಬಾರ್ದು, ಯಾರೂ ನೋಡಬಾರ್ದು ಅಂಥೇಳಿ. ಅದೇ ರೀತಿಯಲ್ಲಿ ದರ್ಶನ್ ಫಾರ್ಮ್ ಹೌಸಲ್ಲಿ ಈಗ ಗೇಟ್ ಇದೆಯಲ್ಲ, ಈ ಗೇಟ್ನ ಭಾಗಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, ಟಾರ್ಪಲ್ ಹೊದಿಸ್ಬಿಟ್ಟಿದ್ದಾರೆ. ಯಾರು ಆ ಗೇಟ್ನಲ್ಲಿ ಆ ಕಿಂಡಿಗಳ ಮೂಲಕವಾಗಿ ಯಾರೋ ವಿಡಿಯೋ ಮಾಡೋದು, ದರ್ಶನ್ ಓಡಾಡಿದ್ರೆ ನೋಡೋದು, ಇದೆಲ್ಲ ಮಾಡಬಾರ್ದು ಅಂತ ಹೇಳಿ ಹಾಕಿಬಿಟ್ಟಿದ್ದಾರೆ. ತೋಟದ ಒಳಗಿನ ಯಾವ ದೃಶ್ಯ ಕೂಡ ಸರಿಯಾಗದಂತೆ ಗೇಟ್ಗೆ ಟಾರ್ಪಲ್ ಹಾಕಿದ್ದಾರೆ. ಫಾರ್ಮ್ ಹೌಸ್ಗೆ ಯಾರು ಬರಬಾರ್ದು ಅಂತ ಬೀಗ ಕೂಡ ಜಡಿದಿದ್ದಾರೆ ಸಿಬ್ಬಂದಿ. ಟಿ ನರಸೀಪುರ ರಸ್ತೆಯಲ್ಲಿ ವಿನೀಶ್ ದರ್ಶನ್ ಕಾಟೇವಾರಿ ಫಾರ್ಮ್ ಇದೆ. ಜನವರಿ 5ರವರೆಗೂ ಮೈಸೂರಲ್ಲೇ ನಟ ದರ್ಶನ್ ಉಳ್ಕೊಳ್ತಾ ಇರೋದು. ಸೊ ಹಾಗಾಗಿ ಇಲ್ಲಿ ಈಗ ಯಾರು ಕೂಡ ದರ್ಶನ್ರ ಒಂದು ವಿಡಿಯೋ ಶೂಟ್ ಮಾಡಬಾರ್ದು ಅಂಥೇಳಿ ಈ ಥರ ಗೇಟ್ಗೇ ಟಾರ್ಪಲ್ ಹಾಕಿಬಿಟ್ಟಿದ್ದಾರೆ.